ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಮುನಿಯೇ ಭಾಗ್ಯ ಸಿರಿಯೇ ನಿನ್ನಿನ ರಾತ್ರಿ ಕನಸನು ಕಂಡೆ, ಕನಸಲಿ ನಿಮ್ಮ ವ್ಯಾಮೋಹಗೊಂಡೆ, ಎಂದು ಪ್ರತ್ಯಕ್ಷ ನಿಮ್ಮ ಕಂಡೆ. ಭಾಗ್ಯ ಸಿರಿಯೇ ಭಾಗ್ಯ ಸಿರಿಯೇ. ಚೆನ್ನಾಗಿ ಹೇಳು. ಮುಂದಿನ ರಾತ್ರಿ ನಾನು ನಿಮ್ಮ ಬಾಳ ಸಂಗಾತಿಯಾದಂತೆ ಕನಸು ಕಂಡೆ. ಕನಸಿನಲ್ಲಿ ಕಂಡ ನನ್ನ ಅಪೇಕ್ಷೆ ಮುನಿಶ್ರೇಷ್ಠ ತೀರಿಸು ಎನ್ನ ಅಭಿಷ್ಟ. ಹಲೋ ಅಯ್ಯೇ ಕಾಶ್ಮೀರ ರಾಜನ ಕುಮಾರಿ ಹೇಳುವುದು ಕೇಳು. ಚೆನ್ನಾಗಿ ಹೇಳದೇವಾ. ಕಂಡೆಯ ಕನಸನ್ನೇ ಬಿಡು ನಿನ್ನ ಮೋವನು, ಕಂಡೆಯ ಕನಸನ್ನೇ ಬಿಡು ನಿನ್ನ ಮೋವನು. ಬಯಸದಿರು ಕಾಣದಿರು ಮನದೊಳು ಆಸೆ, ಕಂಡೆಯ ಕನಸನ್ನೇ ಬಿಡು ನಿನ್ನ ಮೋವನು.
ನೀನು ನನ್ನ ಆಶ್ರಮವಾಸ ಬಯಸಿ ಬಂದಂತೆ ನನ್ನ ಬಾಳ ಸಂಗಾತಿಯಾಗಲು ನಿನ್ನ ಮನ ಬಯಸಿದಂತಿದೆ. ಹೌದು ಸ್ವಾಮಿ. ರೇಣುಕಾ, ದೇವ, ನಿನ್ನ ಅಪೇಕ್ಷೆ ಈಡೇರುವುದು ಅಸಾಧ್ಯ. ಏತಕ್ಕೆ ಅಸಾಧ್ಯ ದೇವ? ಅದು ಯಾತಕ್ಕೆಂದರೆ ಅದು ಏತಕ್ಕೆ? ನಾನು ಆಶ್ರಮವಾಸದ ಮುನಿವರನು ಇರಬಹುದು. ನೀನು ರಾಜಕುಮಾರಿ. ಹಾಗಿರಬಹುದು. ನೀನು ನನ್ನನ್ನು ವರಿಸಲು ಒಪ್ಪಿರಬಹುದು. ಆದರೆ ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರು ಇದಕ್ಕೆ ವಿರೋಧವಾಗಬಹುದು. ರೇಣುಕಾ ದೇವ, ಮಲಪ್ರಭ ನದಿಯಲ್ಲಿ ನಿನ್ನ ಮೈ ನನ್ನ ದೇಹಕ್ಕೆ ತಾಕಿದಾಗಲೇ ನನ್ನ ಅಂತರಾಳವು ನಿನ್ನ ಒಲಿಮೆ ಬಯಸಿತು. ನಿನ್ನ ಆಸೆ ನಿರಾಸೆ ರಾಜಕುಮಾರಿ, ತಿಳಿದು ನೋಡು ಮುಂದಿನ ಸುಖ ದುಃಖದ ದಾರಿ. ದೇವ, ರೇಣುಕಾ, ನಾನು ನಿಮ್ಮನ್ನು ಮನಸಾರ ಬಯಸಿರುವನಲ್ಲ ದೇವ. ಹೌದಾ ರೇಣುಕಾ? ಹಾಗಾದ್ರೆ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು ರೇಣುಕಾ. ಎನ್ನ ದೇಹದಿ ಉಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ನೀ ಬೆಳಗೋ. ದೇವ, ರೇಣುಕಾ, ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನ ದೇಹದಿ ಉಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ನೀ ಬೆಳಗೋ. ಎನಗೆ ಬಾಯೋದಯ, ಎನಗೆ ಬಾಯೋದಯ, ಎನ್ನ ಕೈ ಹಿಡಿದು ಮರೆಸೋ ಪ್ರಿಯ. ಎನ್ನ ದೇಹದಿ ಉಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ನೀ ಬೆಳಗೋ. ದೇವ, ಹೇಳ್ತೀನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನ ದೇಹದಿ ಉಸಿರಿರುವವರೆಗೂ ನಿಮ್ಮ ಹೆಸರನ್ನೇ ಸ್ಮರಿಸಿ ನಿಮ್ಮ ಚರಣದಾಸಿಯಾಗಿ ಬಾಳುವೆ. ಈ ಸಿರಿಯ ಅರಮನೆಯನ್ನು ಬಿಟ್ಟು ಬನಸಿರಿಯ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗು ಮುನಿಪ. ಇಷ್ಟೆಯಲ್ಲ ಭಿನ್ನಪ. ರೇಣುಕರಾಜನ ಕೋರಿ ಹೇಳುವೇನು ಕೇಳು. ಅದೇನು ಚೆನ್ನಾಗಿ ಹೇಳು ದೇವ. ರೇಣುಕರಾಜನ ಕೋರಿ ಏತಕ್ಕೆ ಆತುರ ಈ ಪರಿ. ರೇಣುಕರಾಜನ ಕೋರಿ. ರೇಣುಕಾ, ಹೇಳುವೇನು ಕೇಳು.
ಲೋಕರಾಜನ ಸುತೆ ಪರಮ ಪುನಿತೆ. ದೇವ, ಯಾವ ಸಮಯದಲ್ಲಿ ಏನು ನಡೆಯುವುದು ಯಾರಿಗೂ ತಿಳಿಯಲಾಗದು. ಹೌದು ದೇವ. ಕಂಕಣ ಬಲ ಕೂಡಿ ಬಂದರೆ ಮಾಂಗಲ್ಯ ಧರಿಸಿ ಅಕ್ಷತೆ ಹಾಕಲು ತಂದೆ ತಾಯಿಯರು ತಡೆಯಲಾಗದು. ದೈವ ನಿಯಮ ತಪ್ಪಿಸಲಾಗದು. ರೇಣುಕಾ ದೇವ, ನೀನಿನ್ನು ನಿನ್ನ ಜೀವನ ಬಾಳಿನ ರೀತಿ ಆಲೋಚನೆ ಮಾಡು. ಅದು ಯಾತಕ್ಕೆಂದರೆ ಅದು ಎತ್ತಕ್ಕೆ ದೇವ? ನೀನು ಮಹಾರಾಜನ ಮಗಳು, ಅರಸುಟ್ಟಿಯ ಗದ್ದಿಗೆ ಮೇಲೆ ಮೆರೆಯುವವಳು. ಈ ಸನ್ಯಾಸ ಮೆರೆಸಿ ಆತಕ್ಕೆ ಅರಣ್ಯವಾಸಿಯಾಗುವೆ. ಎನ್ನ ಬಯಸಿ ಏನು ಸುಖ ಪಡುವೆ? ನೀನು ತಿಳಿದು ನೋಡು ರೇಣುಕಾ, ಬಾಳಿನಲ್ಲಿ ಬರುವುದು ಆತಂಕ. ಈ ಅರಸತ್ತಿಗೆ ಗದ್ದಿಗೆ ನಾಯರಲಾರೆ ಎಂದೆಂದಿಗೆ. ಆಹಾ, ಆಹಾ, ಈ ಅರಸತ್ತಿಗೆ ಗದ್ದಿಗೆ ನಾಯರಲಾರೆ ಎಂದೆಂದಿಗೆ. ಸುಖದ ಸುಖವಂತಿಗೆ ಎನಗೆ ಒಳ್ಳಾದಿಗೆ, ಸುಖದ ಸುಖವಂತಿಗೆ ಎನಗೆ ಒಳ್ಳಾದಿಗೆ. ಎನ್ನದೇ ಹರಿವು ಸೇರುವವರೆಗೂ ಎನ್ನ ಜೀವನ ಜ್ಯೋತಿ ನೀ ಬೆಳಗು. ದೇವ, ರೇಣುಕಾ ಅರಸಟ್ಟಿಗೆಯ ಸಂಪತ್ತಿಗೆ ಇರಿತನದ ಅರಮನೆಯನ್ನು ಕನಸು ಮನಸ್ಸಿನಲ್ಲಿಯೂ ನೆನೆಸಲಾರೆ. ಅರಸನ ಕುವರಿ ನಾನೆಂದು ಕೈ ಹಿಡಿದು ಕರೆದುಕೊಂಡು ಹೋಗುವುದು ಮಾತ್ರ ತಿರಸ್ಕಾರ ಮಾಡಬೇಡ ಮುನಿಪ. ಇಷ್ಟೆಯನ್ನ ಭಿನ್ನಪ. ರೇಣುಕಾ ಹೇಳುವೆನು ಕೇಳು. ನೀನು ಬಯಸಬೇಡ, ಅತಿ ಆಸೆ ಪಡಬೇಡ. ನುಡಿದಂತೆ ನಡೆಯುವುದು ಕಠಿಣವಾಗುವುದು, ನುಡಿದಂತೆ ನಡೆಯುವುದು ಕಠಿಣವಾಗುವುದು. ಅವಸರ ಪಡಬೇಡ. ಎನ್ನ ನೀನು ಬಯಸಬೇಡ. ಹೇಳಲಿಕ್ಕೆ ನೀನು ಬಯಸಬೇಡ, ಅತಿ ಆಸೆ ಪಡಬೇಡ. ನುಡಿದಂತೆ ನಡೆಯುವುದು ಕಠಿಣವಾಗುವುದು, ನುಡಿದಂತೆ ನಡೆಯುವುದು ಕಠಿಣವಾಗುವುದು. ಅವಸರ ಪಡಬೇಡ. ನೀನು ಬಯಸಬೇಡ. ಅಯ್ಯೋ ಭೋಗವತಿಯ ಪುತ್ರಿ ಕೋಮಲಗಾತ್ರಿ, ದೇವ, ನುಡಿದಂತೆ ನಡೆಯುವುದು ಬಹು ಕಠಿಣ. ಹೌದೇ ಸ್ವಾಮಿ? ರೇಣುಕಾ ದೇವ, ಅವಸರ ಪಡಬೇಡ. ಅತಿ ಆತುರ ಅನಾಹುತಕ್ಕೆ ಕಾರಣ. ಇನ್ನೂ ಅವಕಾಶವಿದೆ, ಆಲೋಚನೆ ಮಾಡು. ನಿನ್ನ ತಂದೆ ಅನ್ಕೊಂಡು ವಿಚಾರ ಮಾಡು. ನಿನ್ನ ತಂದೆ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುತ್ತಿದೆ ರೇಣುಕಾ. ಹಾಗಾದರೆ ಮಾತ್ರ ನಿನ್ನ ಮನದ ಸಾರ್ಥಕ. ದೇವ, ರೇಣುಕಾ ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಮುನಿವಾರ ಮುನಿವಾರ
ರೇಣುಕಾ, ವಜ್ರದಲ್ಲಿ ಮೃದುವನ್ನು ಹುಡುಕಿದಂತೆ ಎನ್ನನ್ನು ಪರೀಕ್ಷೆ ಮಾಡುವಿರಾ? ಹೌದು ರೇಣುಕಾ. ತಂದೆ ತಾಯಿ ಬಂಧು ಬಳಗ ಸರ್ವವೂ ನಿಮ್ಮ ಮುಂದೆ ಶೂನ್ಯ. ನಿಮ್ಮ ಹಿಂದೆ ಬರಲು ಸದಾ ಸಿದ್ಧಳಾಗಿರುವೆ ದೇವ. ನಂಬಿದವಳನ್ನು ಕೈ ಬಿಡಬೇಡವೋ ಈ ಕ್ಷಣವ. ರೇಣುಕಾ, ದೇವ, ಸಿರಿ ಸಂಪತ್ತು ತೊರೆದು ನನ್ನ ಹಿಂದೆ ಬರುವೆನೆಂದು ನಿನ್ನ ಮಾತು ಸರಿಯಲ್ಲ. ಏತಕ್ಕೆ ಸರಿಯಲ್ಲ ದೇವ? ಅದು ಯಾತಕ್ಕೆಂದರೆ ಅದು ಏತಕ್ಕೆ? ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರು ಇದಕ್ಕೆ ಒಪ್ಪಲಾರರು. ಏತಕ್ಕೆ ಒಪ್ಪುವುದಿಲ್ಲ ದೇವ? ರೇಣುಕಾ, ದೇವ, ಈ ಎಷ್ಟಾದರೂ ನಿನ್ನ ಆಲೋಚನೆ ಮಾಡು. ಈ ನಿನ್ನ ದುಡುಕುತನ ಮುಂದೆ ಆಗುವುದು ಕಡಕು. ಆದ ಕಾರಣ ನಿನ್ನ ಮಾತಾಪಿತರ ಅನುಮತಿ ಪಡೆದು ತರುವೆಯ ನಿನ್ನ ಕಾರ್ಯ ನಿರ್ಧಾರ ಮಾಡು. ನಿನ್ನ ತಂದೆ ಅನ್ಕೊಂಡು ನಿನ್ನ ಅಪೇಕ್ಷೆಯನ್ನು ತಿಳಿಸು. ಅವರ ತಂದೆ ಮಾತಿನಂತೆ ಉತ್ತಮವಾಗಿ ಕಾಣುತ್ತಿದೆ ರೇಣುಕಾ. ಹಾಗಾದರೆ ಮಾತ್ರ ನಿನ್ನ ಮನದಾಸೆ ಸಾರ್ಥಕ. ನಿನ್ನಿಷ್ಟದಂತಾಗಲಿ ದೇವ. ನಮೋ ನಮೋ ಜನಕ, ವಂದನೆ ಮಾಡುವಳು ಈ ಹೇಳುವನೆ ಕೇಳು ತಂದೆ. ಅಪ್ಪಯ್ಯ, ಮಗಳೇ ರೇಣುಕಾ, ಹೇಳುವನೆ ಕೇಳು ತಂದೆ. ಅದೇನು ಚೆನ್ನಾಗಿ ಆಲಿಸು ಎನ ವಾಕ್ಯವ, ಎನ್ನಯ ಸಂಕಲ್ಪವ. ಆಲಿಸು ಎನ ವಾಕ್ಯವ, ಎನ್ನಯ ಸಂಕಲ್ಪವ. ಏರೇನೊಟಯ ಹೃದಯದ ಗೊಲವ, ಏರೇನೊಟಯ ಹೃದಯದ ಗೊಲವ. ಸೇರಿಯ ಮುಕುಂದವ, ಆಲಿಸು ಎನ ವಾಕ್ಯವ, ಎನ್ನಯ ಸಂಕಲ್ಪವ. ಮಗಳೇ ರೇಣುಕಾ, ಎನ್ನೆಡೆಯ ದೇಗುಲದಲ್ಲಿ ಜಮದಗ್ನಿ ಎಂಬ ಮುನಿವರನನ್ನು ಭದ್ರವಾಗಿ ಬಂಧಿಸಿರುವೆನು. ಅವರಿಗೆ ಕೊಟ್ಟು ಎನ್ನ ಲಗ್ನವನ್ನು ಮಾಡು ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಅಹೋ ನಂದನೆ, ನಿನ್ನ ಬುದ್ಧಿಗೆ ಮಂಕು ಕವಿತೆ ಹೇಗೆ ಅರ್ಥವಾಗಲಿಲ್ಲ ನನಗೆ. ಅಪ್ಪಯ್ಯ, ಉಚ್ಚಿ ಹಿಡಿದವರಂತೆ ಮಾತನಾಡು. ಮಾತನ್ನೇ ಆಡುತ್ತಿರುವೆ ತಂದೆ. ಬಂಗಾರದ ಬಟ್ಟಲಲ್ಲಿ ಅನ್ನವನ್ನುಂಟು ಪುನೀತಳಾದ ನೀನು ಹೊಳೆರೆ ಪಟ್ಟದ ಕೊಟ್ಟು ಶಾಸ್ತ್ರ ಸನ್ಯಾಸ ಅಪ್ಪಯ್ಯ, ತಂದೆ, ಕಾಶ್ಮೀರ ರಾಜನ ಕುಮಾರಿಯಾದ ನೀನು ರಾಜಕುಮಾರನ ಕೈ ಹಿಡಿಯುವುದನ್ಬಿಟ್ಟು ಸ್ವರ್ಣಾಭರಣಗಳನ್ನು ಧರಿಸಿ ಶ್ರೇಷ್ಠ ಧರಣಿ ಪರ ಸತಿಯಾಗುವುದನ್ಬಿಟ್ಟು ಹೊಳೆರೆ ವಾಸಿಯಾಗುವ ಯಾವಳೆ ಬಿಟ್ಟು ಬಿಡು. ನಿನಗೆ ಬೇಕಾ ಸನ್ಯಾಸಿ? ಅಪ್ಪಯ್ಯ, ಮಗಳೇ ರೇಣುಕಾ, ನನಗೆ ರಾಜಕುಮಾರರು ಬೇಕಾಗಿಲ್ಲ ತಂದೆ. ಮತ್ತಿನ್ಯಾರು ಬೇಕು ಮಗಳೇ? ಅಪ್ಪಯ್ಯ,
ಮಗಳೇ ರೇಣುಕ ಆ ಮುನಿವರನನ್ನ ಬಯಸಿರುವೆನು, ಅವರಿಗೆ ಕೊಟ್ಟು ಎನ್ನ ಲಗ್ನವನ್ನು ಮಾಡು ಎಂದು ಬೇಡಿಕೊಳ್ಳುತ್ತಿರುವೆನ ತಂದೆ. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮಗಳೇ. ಸಾಧ್ಯವಿಲ್ಲೆಂದರೆ ಬಿಡುವುದಿಲ್ಲ ಅಪ್ಪಯ್ಯ. ಎಷ್ಟು ಬೇಡಿಕೊಂಡರು ಮಾಡಿಕೊಡುವುದಿಲ್ಲ ಮಗಳೇ. ಅಪ್ಪಯ್ಯ ಮಗಳೇ ರೇಣುಕ ಇದಕ್ಕೆ ಒಪ್ಪಿಕೊಳ್ಳಲೇಬೇಕು ತಂದೆ. ಎಷ್ಟು ಮಾತ್ರಕ್ಕೂ ಒಪ್ಪಿಕೊಳ್ಳುವುದಿಲ್ಲ ಮಗಳೇ. ಒಪ್ಪಿಕೊಳ್ಳುವುದಿಲ್ಲವೇ? ಒಪ್ಪಿಕೊಳ್ಳುವುದಿಲ್ಲ ಮಗಳೇ. ಜನಕ, ಮಗಳೇ ರೇಣುಕ ನಾನು ಅವರನ್ನು ಬಯಸಿರುವೆನು. ಅವರನ್ನು ಬಿಟ್ಟು ನಮ್ಮ ರಾಜಕುಮಾರನ್ನು ಬೇಡ ಮದುವೆ ಮಾಡಿಕೊಡುವೆನು. ಅಪ್ಪಯ್ಯ, ಮಗಳೇ ರೇಣುಕ ನನಗೆ ರಾಜಕುಮಾರರು ಬೇಕಾಗಿಲ್ಲ ತಂದೆ. ಆ ಗೆಡ್ಡೆ ಕೆಡಿದು ತಿನ್ನುವ ಸನ್ಯಾಸಿಯ ಮದುವೆ ಮಾಡಿಕೊಂಡು ನೀನೇ ಸುಖ ಪಡುವೆ. ಇದ್ದ ಸುಖವನ್ನೇ ಪಡುವೆನು. ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮಗಳೇ. ಅಪ್ಪಯ್ಯ ಮಗಳೇ ರೇಣುಕ ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲವೇ? ಎಷ್ಟು ಮಾತ್ರಕ್ಕೂ ಒಪ್ಪಿಕೊಳ್ಳುವುದಿಲ್ಲ ಮಗಳೇ. ಅಪ್ಪಯ್ಯ ಮಗಳೇ ರೇಣುಕ ಹೂವು ತುಂಬಿಯ ಸ್ನೇಹ ಕೇಳುವುದು, ಹುಲ್ಲಿನ ಆಸೆಗೆ ಮಾತನಾಡದು. ಹೂವು ತುಂಬಿಯ ಸ್ನೇಹ ಕೇಳುವುದು, ಹುಲ್ಲಿನ ಆಸೆಗೆ ಮರೆತಲಾರದು. ಮುನಿವರನ ಬಯಸಿತು ಈ ಎನ್ನ ಮನವು. ಮುನಿವರನ ಬಯಸಿತು ಈ ಎನ್ನ ಮನವು. ಮದುವೆಯ ಮಾನೆಯ ಕರುಣೆಯ ತೋರೆಯ. ಮದುವೆಯ ಮಾನೆಯ ಕರುಣೆಯ ತೋರೆಯ. ಆಲಿಸು ಎನ ವಾಕ್ಯವ, ಎಣ್ಣೆಯ ಸಂಕಲ್ಪವ, ಎಣ್ಣೆಯ ಸಂಕಲ್ಪವ. ಅಪ್ಪಯ್ಯ ಮಗಳೇ ರೇಣುಕ ಹೂವು ದುಂಬಿಯ ಸ್ನೇಹವನ್ನು ಬಯಸುವುದಲ್ಲದೆ ಹುಲ್ಲಿನ ಸ್ನೇಹವನ್ನು ಬಯಸುವುದೇ? ಹ ನೀರಿಲ್ಲದೆ ನೈತಿಲ ಬದುಕಲು ಸಾಧ್ಯವೇ? ಚಕೋರವು ಚಂದ್ರನನ್ನು ಬಯಸಿದಂತೆ ಅದೇಕೋ ನನ್ನ ಮನಸ್ಸು ಅವರನ್ನೇ ಬಯಸುತ್ತಿದೆ. ಅವರಿಲ್ಲದೆ ನಾ ಬದುಕಲಾರೆ ಜನಕ. ಜಮದಗ್ನಿಯಿಂದಲೇ ನನ್ನ ಜನ್ಮ ಸಾರ್ಥಕ. ಅಮ್ಮ ಮಗಳೇ ರೇಣುಕ ಅಪ್ಪಯ್ಯ ರಣರಂಗದಲ್ಲಿ ಶೂರರೊಡನೆ ಕಾದಾಡುವ ಶೌರ್ಯ ಧೈರ್ಯ ಸಾಧಿಸುವ ರಾಜಕುಮಾರನ ಕೈ ಹಿಡಿಯುವುದನ್ಬಿಟ್ಟು ಸ್ವರ್ಣ ಬಣ್ಣಗಳನ್ನು ಧರಿಸಿ ಶ್ರೇಷ್ಠ ಧರಣಿ ಪರ ಸತಿಯಾಗುವುದನ್ಬಿಟ್ಟು ಸನ್ಯಾಸಿಯ ಮರಸಿ ಅರಣ್ಯವಾಸಿ ಆಗುವ ಮಗಳೇ ಬಿಟ್ಟು ಬಿಡು ಸನ್ಯಾಸಿಯರುಗಳೇ. ಅಪ್ಪಯ್ಯ ಮಗಳೇ ರೇಣುಕ ನನ್ನ ರಗಳೆಯನ್ನು ಬಿಟ್ಟಬೇಕಂದರೆ ಬಿಡು. ಜಮದಗ್ನಿಗೆ ಕೊಟ್ಟು ಎನ್ನ ಲಗ್ನವನ್ನು ಮಾಡಬೇಕು ತಂದೆ. ಎಷ್ಟು ಮಾತಾಡಕ್ಕೆ ಕೊಡುವುದಿಲ್ಲ ಮಗಳೇ. ಕೊಡುವುದಿಲ್ಲ ಎಂದರೆ ಬಿಡುವುದಿಲ್ಲ ಅಪ್ಪಯ್ಯ. ನೀನು ಎಷ್ಟು ಬೇಡಿಕೊಂಡ್ರು ಮಾಡಿಕೊಡುವುದಿಲ್ಲ ಮಗಳೇ. ಅಪ್ಪಯ್ಯ ಮಗಳೇ ರೇಣುಕ ನೀನು ಒಪ್ಪಿಕೊಳ್ಳಲೇಬೇಕು ತಂದೆ. ಎಷ್ಟು ಮಾತ್ರಕ್ಕೂ ಒಪ್ಪಿಕೊಳ್ಳುವುದಿಲ್ಲ ಮಗಳೇ. ನೀನು ನನ್ನ ಪ್ರೀತಿಯ ತಂದೆ ಅಲ್ಲವೇ? ಹೌದು ಮಗಳೇ. ನಾನು ನಿನ್ನ ಪ್ರೀತಿಯ ಮಗಳಲ್ಲವೇ? ಹೌದು ಮಗಳೇ. ಇದಕ್ಕೆ ನೀನು ಒಪ್ಪಿಕೊಳ್ಳಲೇಬೇಕು ಜನಕ. ಎಷ್ಟು ಮಾತ್ರಕ್ಕೂ ಒಪ್ಪಿಕೊಳ್ಳುವುದಿಲ್ಲ ಮಗಳೇ. ಅಪ್ಪಯ್ಯ ಮಗಳೇ ರೇಣುಕ ನೀನು ಒಪ್ಪಿಕೋ ಎಂದು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿರುವೆನು. ಇದನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳೋ ನಡೆಸಿಕೊಡುವೆನು. ಅಪ್ಪಯ್ಯ ಮಗಳೇ ರೇಣುಕ ಇಂಥ ಬಾ. ಮಗಳೇ. ಅಲ್ಲಿ ಕೂತಿರುವ ಪಕ್ಷಿ ಯಾವುದು ತಂದೆ? ಹೋಗಿಲ್ಲ ಮಗಳೇ. ಹೌದಲ್ಲವೇ? ಹೌದು ಮಗಳೇ. ಅದರ ಬಣ್ಣ ಹೇಗಿದೆ ತಂದೆ? ತಪ್ಪಾಗಿ ಕಾಣುವುದು ಮಗಳೇ. ಹೌದೇ ತಂದೆ? ಹೌದು ಮಗಳೇ. ಹಾಗಾದ್ರೆ ಹೇಳುವೆನೆ ಕೇಳು. ಅದೇನು ತಪ್ಪಾಗಿ ಹೇಳು ಮಗಳೇ.
ಅಪ್ಪಯ್ಯ, ಮಗಳೇ ರೇಣುಕಾ. ಆ ಕೋಗಿಲೆಯ ಬಣ್ಣ ಕಪ್ಪಾಗಿದೆ ಎಂದು ಯಾರು ಮೆಚ್ಚುವುದಿಲ್ಲ. ಹೌದು ಮಗಳೇ. ಬಣ್ಣ ಮೆಚ್ಚಿ ಯಾರೇನು ಮಾಡಬೇಕಾಗಿದೆ ಅಪ್ಪಯ್ಯ. ಮಗಳೇ ರೇಣುಕಾ, ಆ ಮುನಿವರರ ಗುಣ ಗಾಂಭೀರ್ಯವನ್ನು ಇಡೀ ಜಗತ್ತೇ ಮೆಚ್ಚಿ ತಲೆಬಾಗುತ್ತಿರುವಾಗ ನಾನು ಮನಸ್ಸೋಲುವುದರಲ್ಲಿ ಅತಿಶಯವೇ ಇಲ್ಲ. ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ, ಕೃತವೀರ ಕಾರ್ತಿವೀರಗಿರ್ಬೇಕು. ಆಹೋ ಎನ್ನ ಮೋದ ಮಗಳಾದ ರೇಣುಕಾ, ನವರತ್ನ ಮಾಲೆಗಳಿಂದ ಅಲಂಕೃತವಾಗಿ ಚಿನ್ನದಂತೆರುವ ಸೇರೆಯನ್ನುಟ್ಟು ಮುತ್ತು ಮಾಣಿಕ್ಯದ ಬಣ್ಣಗಳನ್ನು ಧರಿಸಿ ಲಕ್ಷ್ಮಿಯಂತೆ ಶೋಭಿಸುವುದನ್ನು ನೀನು ನಿರಾಭರಣ ಸುಂದರಿಯಾಗುವುದು ನನಗೆ ಸರಿತಾರದು ಕುಮಾರಿ. ಹಾಗಾದ್ರೆ ಅಟಮಾರಿ ರೇಣುಕಾ, ನಾನು ಹಠಮಾರಿ ಆಗಬೇಕಾದರೆ ನೀನೇ ಕಾರಣ. ಅಪ್ಪಯ್ಯ, ಮಗಳೇ ರೇಣುಕಾ, ಇದಕ್ಕೆ ನೀನು ಒಪ್ಪಿಕೊಳ್ಳಲೇಬೇಕು ತಂದೆ. ಎಷ್ಟು ಮಾತ್ರಕ್ಕೂ ಒಪ್ಪಿಕೊಳ್ಳುವುದಿಲ್ಲ ಮಗಳೇ. ಒಪ್ಪಿಕೊಳ್ಳುವುದಿಲ್ಲವೇ? ಒಪ್ಪಿಕೊಳ್ಳುವುದಿಲ್ಲ ಮಗಳೇ. ಒಪ್ಪಿಕೊಳ್ಳಲೇಬೇಕು ಜನಕ. ಸರ್ವತ ಒಪ್ಪಿಕೊಳ್ಳುವುದಿಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ನಿನ್ನನ್ನು ಹೇಗೆ ಒಪ್ಪಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ತಂದೆ. ಅದೆಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ಸಾಧ್ಯವಿಲ್ಲೆಂದರೆ ಬಿಡುವುದಿಲ್ಲ. ನೀನೆಷ್ಟು ಬೇಡಿಕೊಂಡರೂ ಮಾಡಿಕೊಡುವುದಿಲ್ಲ ಮಗಳೇ. ಕಾಶ್ಮೀರ ಅಪ್ಪಯ್ಯ, ಮಗಳೇ ರೇಣುಕಾ, ಚಕ್ರವರ್ತಿ ಎನ್ನ ಮಾತು ಕೇಳು ನೀ ಪೂರ್ತಿ. ಅದೇನು ಚೆನ್ನಾಗಿ ಹೇಳು ಮಗಳೇ. ಮಗಳೆಂಬ ನಿನ್ನ ಪ್ರೀತಿ ಬಿಡು ನೀನು ರೀತಿ ನೀತಿ. ಅಪ್ಪಯ್ಯ, ಮಗಳೇ ರೇಣುಕಾ, ತಾಯಿ ಗರ್ಭದಲ್ಲಿ ಬರುವಾಗ ಯಾವುದನ್ನು ಒತ್ತುಕೊಂಡು ಬಂದಿಲ್ಲ, ಹೋಗುವಾಗ ಯಾವುದನ್ನು ಒತ್ತುಕೊಂಡು ಹೋಗುವುದಿಲ್ಲ. ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ತೊಲಗುವ ಈ ಸಿರಿ ಸಂಪತ್ತು ಯಾವುದು ಶಾಶ್ವತವಲ್ಲ. ಕಾಶ್ಮೀರದ ಚಕ್ರವರ್ತಿ, ಇದನ್ನು ತಿಳಿದುಕೋ ನೀ ಪೂರ್ತಿ. ಮಗಳೇ ರೇಣುಕಾ, ವೈರಾಗ್ಯದ ಮಾತುಗಳನ್ನಾಡೆಯೋ. ಇದ್ದ ಮಾತನ್ನೇ ಆಡುತ್ತಿರುವೆ. ಈ ನಿನ್ನ ನಟ ನುಡಿ ಪರಮ ವೈರಾಗಿಗಳಿಗೆ, ಸನ್ಯಾಸಿಯರಿಗೆ. ಮಗಳೇ ರೇಣುಕಾ, ಆ ಸನ್ಯಾಸಿಯನ್ನೇ ಬಯಸಿರುವನಲ್ಲ, ಅವರಿಗೆ ಕೊಟ್ಟು ಲಗ್ನವನ್ನು ಮಾಡು ಎಂದು ಬೇಡಿಕೊಳ್ಳುತ್ತಿರುವೆ ತಂದೆ. ಅಷ್ಟವರ್ಣದ ಅರಮನೆಯಲ್ಲಿ ಅಮರ ಭೋಗವನ್ನು ಅನುಭವಿಸುವ ನಮ್ಮಂತವರಿಗಲ್ಲ. ಮಗಳೇ ರೇಣುಕಾ, ಇಷ್ಟು ಕಠೋರವಾಗಿ ಮಾತನಾಡು. ಯೋಗಿಯ ದರ್ಶನ ಮಾತ್ರದಿಂದ ಭೋಗಾದಿ ವಿಳಸ ಜೀವ ತರಬೇಕೆಂದಿರೋ ಮರ್ಯಾದೆಗೆ ಕುಂದುತ್ತಾರೆ. ನಿನ್ನ ತಂದೆಯ ಕೀರ್ತಿಗೆ ಮಸಿ ಬೆಳೆಯ ಮೂಢಮತಿ, ಬಿಡಿ ಬಿಡಿ ನನ್ನ ಮನೋಭ್ರಾಂತಿ. ಅಪ್ಪಯ್ಯ, ಮಗಳೇ ರೇಣುಕಾ, ನಿಮ್ಮ ಕೀರ್ತಿಗೆ ಮಸಿ ಬಳಿಯುವೆನೆಂದು ಹೇಳುವೆಯಾ? ಹೌದು ಮಗಳೇ. ಸಾಧ್ಯವಿಲ್ಲ ತಂದೆ. ಅದು ಯಾತಕ್ಕೆ ಸಾಧ್ಯವಿಲ್ಲ ಮಗಳೇ? ಅದಕ್ಕಾಗಿ ನಿನ್ನನ್ನು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿರುವುದು. ನೀನೆಷ್ಟು ಬೇಡಿಕೊಂಡರು ಮಾಡಿಕೊಡುವುದಿಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ಜಮದಗ್ನಿ ಅಂದರೆ ಮನುಷ್ಯರಲ್ಲವೇ? ಇರಬಹುದು ಮಗಳೇ. ಅವರಿಗೂ ಮನಸ್ಸಿರುವುದಿಲ್ಲವೇ? ಇರಬಹುದು ಮಗಳೇ. ಅದಕ್ಕಾಗಿ ಅವರನ್ನು ಬಯಸಿರುವೆನು, ಅವರಿಗೆ ಕೊಟ್ಟು ಲಗ್ನವನ್ನು ಮಾಡು ಎಂದು ಅವರನ್ನು ಬಿಟ್ಟು ನಮ್ಮ ಸಮನಾದ ರಾಜಕುಮಾರನನ್ನು ಬೇಡ, ವಿವಾಹ ಮಾಡಿಕೊಡುವೆನು. ಅಪ್ಪಯ್ಯ, ಮಗಳೇ ರೇಣುಕಾ, ನನಗೆ ರಾಜಕುಮಾರರು ಬೇಕಾಗಿಲ್ಲ ತಂದೆ. ಎಷ್ಟು ಮಾತ್ರಕ್ಕೂ ಮಾಡಿಕೊಡುವುದಿಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ಮಾಡಿಕೊಡುವುದಿಲ್ಲವೇ? ಮಾಡಿಕೊಡುವುದಿಲ್ಲ ಮಗಳೇ. ತಂದೆ, ಮಗಳೇ ರೇಣುಕಾ, ನನ್ನ ಮಾತನ್ನು ನೀನು ಕೇಳುವುದಿಲ್ಲವೇ? ಸರ್ವದ ಕೇಳುವುದಿಲ್ಲ ಮಗಳೇ. ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಮಗಳೇ. ಈ ನಿನ್ನ ಸಿರಿ ಸಂಪದವ ಮುಂದಿನ ದಿನವೋ ಆಯೋಗಿಯ ಕರವ ಎನದೆ ರಕ್ಷಣವೋ ಎನ ಬಾಳಿನ ಸೌಭಾಗ್ಯವೋ ಎನ ಬಾಳಿನ ಸೌಭಾಗ್ಯವೋ ಆಯ್ತು ಪಾವನವೋ ಎನ್ನ
ಅಪ್ಪಯ್ಯ, ಮಗಳೇ ರೇಣುಕಾ, ಸಿರಿ ಸಂಪತ್ತನ್ನು ಬಯಸಿ ನಾವು ಹುಟ್ಟಿಲ್ಲ, ಅವುಗಳು ನನಗೆ ಬೇಕಾಗಿಯೂ ಇಲ್ಲ. ಹಾ. ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ತೊಲಗುವ ಸಿರಿ ಸಂಪತ್ತು ಯಾವುದು ಶಾಶ್ವತವಲ್ಲ. ಅಪ್ಪಯ್ಯ, ಮಗಳೇ ರೇಣುಕಾ, ಆ ಯೋಗಿಯವರ ಮೈಗೆ ನನ್ನ ಮೈ ತಾಕಿದ ದಿನವೇ ನನ್ನ ಬಾಳು ಭಾಗ್ಯೋದಯ. ನಿಮ್ಮ ಕೀರ್ತಿಗೆ ಮಸಿ ಹಚ್ಚುವ ಮಗಳಲ್ಲ ಈ ರೇಣುಕಾ, ಛಮದಗ್ನಿಯಿಂದಲೇ ನನ್ನ ಜನ್ಮ ಸಾರ್ಥಕ. ಮಗಳೇ ರೇಣುಕಾ, ಅಪ್ಪಯ್ಯ, ಜಪಮಾಲೆ ಎಂದರಿಸಿ ನಾರು ಮುಡಿಯನ್ನುಟ್ಟು ಆ ಗೆಡ್ಡ ಗೆಳಸಿ ತಿನ್ನುವ ಸನ್ಯಾಸಿಯ ಮದುವೆ ಮಾಡಿಕೊಂಡು ನೀನು ಸುಖ ಪಡುವೆ. ಮಗಳೇ ರೇಣುಕಾ, ಅಪ್ಪಯ್ಯ, ಹಂಸ ತೂಲಿಕ ತಲ್ಪದಲ್ಲಿ ಮಲಗಿದ್ದ ಈ ನಿನ್ನ ಸುಖಮಲ ಶರೀರವು ಹುಲ್ಲಿನ ಮೇಲೆ ಮಲಗಿ ಕಲ್ಲು ಮುಳ್ಳುಗಳನ್ನು ತಿಳಿದು ಕಣ್ಣೀರಿಸಿದ್ದ ಹೇಗೆ ಕಾಲ ಕಳೆಯನ್ನು ಬೇಡ ಮಗಳೇ ಬೇಡ. ಅನೇಕ ರಾಜಪುತ್ರರ ಚಿತ್ರಗಳು ಇಲ್ಲಿವೆ. ಇವರು ನೀನು ಯಾರನ್ನು ಮೆಚ್ಚುವೆಯೋ ಅವರೊಂದಿಗೆ ನಿನ್ನ ಮೈಭವದಿಂದ ದಾರಿ ಎಳೆದುಕೊಡುವೆ. ಮಗಳೇ ರೇಣುಕಾ, ತಂದೆ, ಇನ್ನು ಕಾಲ ಅವಕಾಶ ಕೊಡುವ ಆಲೋಚನೆ ಮಾಡಿ ನಿನ್ನ ನಿರ್ಧಾರವನ್ನು ತಿಳಿಸು ಕುಮಾರಿ. ನೀನು ಬರಬೇಕು ಸಂದರ್ಭದ ದಾರಿ. ಅಪ್ಪಯ್ಯ, ಮಗಳೇ ರೇಣುಕಾ, ನನ್ನ ನಿರ್ಧಾರವನ್ನು ತಿಳಿಸಿರುವೆನೋ ಅವರಿಗೆ ಕೊಟ್ಟು ಎನ್ನ ಲಗ್ನವನ್ನು ಮಾಡು ತಂದೆ. ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ರತ್ನವನ್ನು ತಿಪ್ಪೆಯಲ್ಲಿ ಮುಚ್ಚಿಟ್ಟರು, ಮಸಿ ಬಟ್ಟೆಯಲ್ಲಿ ಮುಚ್ಚಿಟ್ಟರು. ರತ್ನವಂದೇ ಹೇಳುವೆ ಹೊರತು ಕಲ್ಲೆಂದು ಯಾರು ಭಾವಿಸುವುದಿಲ್ಲ. ಅಪ್ಪಯ್ಯ, ಇಂಥ ನೀತಿ ಮಾತುಗಳನ್ನು ಕೇಳೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ ಮಗಳೇ. ಆ ಯೋಗಿಯವರ ಮೈಗೆ ನನ್ನ ಮೈ ತಾಕಿದ ದಿನವೇ ನನ್ನ ಬಾಳು ಭಾಗ್ಯೋದಯ. ಅಪ್ಪಯ್ಯ, ಮಗಳೇ ರೇಣುಕಾ, ಛಮದಗ್ನಿ ಎಂಬ ಮುನಿವರೊಡನೆ ಈ ನಿನ್ನ ಮಗಳ ಪಾಣಿಗ್ರಹಣ ಮಾಡಿಸದಿದ್ದರೆ ನಿನಗೆ ಅಮಂಗಲ ತಪ್ಪಿದ್ದಲ್ಲ ಕಾಶ್ಮೀರದ ಚಕ್ರವರ್ತಿ. ಇದನ್ನು ತಿಳಿದುಕೋ ನೀ ಪೂರ್ತಿ. ಓ ಕಾಶ್ಮೀರದ ಅರಸನೇ, ಅಹೋ ಸ್ವಾಮಿ, ಸತ್ಯ ವಿಚಾರ ಹೇಳುವನು, ಚಿತ್ತವಿಟ್ಟು ಕೇಳಬೇಗನೆ. ರೇಣುಕಾದೇವಿಯ ಗರ್ಭದಲ್ಲಿ ನಾರಾಯಣಾಂಶ ಸಂಭೂತನಾದ ಭಾರ್ಗವರಾಮನು ಜನಿಸುವನು. ಭೂಭಾರ ಕಡಿಮೆ ಮಾಡಲು ದುಷ್ಟರಂ ಸಂಹರಿಸಿ ಶ್ರೇಷ್ಠರಂ ಸಂರಕ್ಷಿಸುವನು. ರೇಣುಕರಾಜ, ಈ ಮಾತು ಮಾತ್ರ ಸಹಜ. ಅಯ್ಯೋ ನಾನೆಂಥ ಜ್ಞಾನಿ! ರೇಣುಕ ದೇವಿಯ ಜೀವನ ಚರಿತ್ರೆಯನ್ನು ನಿಮ್ಮಿಂದ ತಿಳಿದುಕೊಂಡರು. ಎನ್ನ ಮನದಲ್ಲಿ ಮಹಾನದ ಪಟ್ಟಣ. ಅಹೋ ಸ್ವಾಮಿ, ನಿಮ್ಮ ಇಷ್ಟದಂತೆ ರೇಣುಕ ಜಮದಗ್ನಿಯರ ಕಲ್ಯಾಣ ಮಹಾವೈಭವದಿಂದ ನಡೆಸುವರು ಸ್ವಾಮಿ. ಮದುವೆ ವೈಭವದ ಸಂಭ್ರಮಯ. ಅಹೋ ಬಂಗಾರದ ಬಂಗಯಂತರ ಮಗಳೇ ರೇಣುಕಾ, ಜನಕ, ನೀನು ನನ್ನ ಮಗಳಲ್ಲ, ನನ್ನ ತಾಯಿ. ಈಗ ಗೊತ್ತಾಯಿತೆ ತಂದೆ. ಹೌದು ಮಗಳೇ, ನಮ್ಮ ವಂಶೋದ್ಧಾರದ ಕುಮಾರಿ ಕೃತವೀರ ರೇಣುಕಾ. ಅಪ್ಪಯ್ಯ, ಆ ಜಮದಗ್ನಿ ಮುನಿವರರಿಗೆ ನಿನ್ನ ಧಾರೆ ಎರೆದುಕೊಡಲು ಸಿದ್ಧರಾಗಿರುವೆ. ನಾಳೆ ಬ್ರಹ್ಮರಾಂಬ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತವೆಂದು ತಿಳಿ. ಅಹೋ ಸ್ವಾಮಿ ಜಮದಗ್ನಿ ಮುನಿವರರೇ, ಓ ರಾಜ, ಎನ್ನ ಪುತ್ರಿಯನ್ನು ನಿಮಗೆ ಕೊಡಲು ಸಿದ್ಧರಾಗಿರುವೆ. ಇವಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು. ಅಮ್ಮ ಮಗಳೇ ರೇಣುಕಾ, ಅಪ್ಪಯ್ಯ, ಈಗಲಾದರೂ ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ ಮಗಳೇ? ಸಂತೋಷ ನಿನ್ನ ಮಗಳಾದ ಮಗಳೇ. ಹೌದೇ ತಂದೆ, ಹೌದು ಮಗಳೇ. ನನಗೆ ಬಹಳ ಸಂತೋಷವಾಯಿತು. ಅಪ್ಪಯ್ಯ, ಕುಟವೀರ ಬೆಳೆರ್ರೆ ಎಲ್ಲ ಈ ಸಾರಥಿ ನಮ್ಮ ಪುತ್ರಿಯಾದ ರೇಣುಕ ದೇವಿಯ ವಿವಾಹ ಮಹೋತ್ಸವಕ್ಕೆ ಬಂಧು ಬಾಂಧವರನ್ನು ಮತ್ತು ಅತಿಥಿ ಭಾಗವತರನ್ನು ಮತ್ತು ಪುರಜನ ಪರಿವಾರವನ್ನು ಮತ್ತು ಪುರೋಹಿತರ ಮತಿ ಜಾಗೃತಿಯಿಂದ ಬರುವ ಸಾರಥಿ. ಹೋಗಿ ನಿಮ್ ಜಾಗೃತಿ, ನಿಮ್ಮ ಶಿವನ್ ಜಾಗೃದೇವ. ಕೃತವೀರ ಕಾರ್ತಿವೀರಾರ್ಜುನ, ಕೃತವೀರ ಕಾರ್ತಿವೀರಾರ್ಜುನ. ಕೃತವೀರ ಕಾರ್ತಿವೀರಾರ್ಜುನ ಇಬ್ಬರು ಕರ್ಕೊಂಬರೆ, ಇಬ್ಬರು ಕರ್ಕೊಂಬರೆ. ಟೈಮ್ ಆಗೈತೆ ನೋಡಿ, ಇಬ್ಬರು ಕರ್ಕೊಂಬರೆ, ಇಬ್ಬರು ಕರ್ಕೊಂಬರಪ್ಪ. ಕೃತವೀರ ಕಾರ್ತಿವೀರಾರ್ಜುನ, ಕೃತವೀರ ಕಾರ್ತಿವೀರಾರ್ಜುನ. ಸೋಮಣ್ಣದಣಿಯವರು
ದೇವ ತ್ರಿಜಗನ್ಮಂಡಲದಲ್ಲಿ ನಾವೇ ಗಂಡು ಗಲಿಗಳೆಂದು ಅಂಡಲೆತ್ತು ಬರುವ ಬಂಡರ ರಂಡಗಳ ಮಾಲೆಯಾಗಿ ಧರಿಸುವ ಪರಮ ಪಾವನ ಪಂಚಮುಖ ಪರಶಿವನ ಧ್ಯಾನವ ಮೇಲೆ ಬಿಡದ ಬಸುತ್ತ ಬಳಿರಿ ಸುತ್ತ ಬರುವ ಜಂಬ ವೈರಿಗಳ ಕೈಯನ್ನು ಕೋದಂಡದಿಂದ ಖಂಡಿಸುವ ಬಲಾರ್ಥಂಡ ಅಲ್ಲ ಮನ್ನವ ದೇವ ಬಾಪು ಬಾಪುರೇ ಇದರಿಯೊಳ್ಳಾಯೇ ಕಲಿ ಬಟಪ್ಪರೆಂದ ಮುನ್ನಕ್ಕೆ ಬರುವ ಗರ್ವ ಮುರಿದ ಬಳಿರಿ ಈ ಭೂಮಂಡಲಕ್ಕೆ ಕೆಡವ ಎಂತ ವೀರಾತಿ ವೀರನ ಸನ್ನಿಧಾನದಳ್ಳೆಂತ ಬಂದಾರಂದೀರ್ ನಂದು ಮಾತನಾಡಿಸುವ ನೀವು ದಾಳೆ ಬಟ ಮುಂದೆ ನೋಡಿ ಆರ್ಭಟ ದೇವ ನಾವು ದಾರಂದರೆ ಸತ್ಯ ಧರ್ಮದ ಮೂಲ, ನೀತಿ ನಡೆದಿಯ ಮೂಲ, ಶಾಂತಿಶೀಲದ ಮೂಲ, ಸ್ವಾರ್ಥ ಪಾಪದ ಮೂಲ, ಸರಾಯಿ ಸಾವಿಗೆ ಮೂಲ, ಓಸಿ ಈಶ್ವರ ಸಾಲದ ಮೂಲ, ಪರಸ್ತ್ರೀಯರ ಸಹವಾಸವಂತೂ ಏರಿಸುವುದಕ್ಕೆ ಮೂಲ, ಈ ಬಯಲಾಟಕ್ಕೆ ಹಾರ್ಮೋನಿಯಂ ಮಾಸ್ಟರ್ ಮೂಲ ಕಾರಣವೆನ್ನುತ್ತಾರೆ ದೇವ. ಯಾರಿಗೊಂಡು ಬರಬೇಕು ನಿಮ್ಮ ನಾಮಾಂಕಿತವ? ಸಾರಥಿಯನ್ನು ನಾಮಾಂಕಿತವೇನೆಂದು ಕೇಳಿದ? ಹೌದು ದೇವ. ಬಾಪು ಬಾಪುರೆಯನ್ನ ಎದುರಾಗಿ ಬಂದಾದ ಮರನ್ನು ಕಡುಗಲು ರುದ್ರನಂತೆ ತತ್ವದ ಮೂರ್ಖರ ಶಿರ ಮರಗಡಿಯುವ ಸಮರ್ಥ ನನ್ನ ಪರಾಕ್ರಮಕ್ಕೆ ಚಪ್ಪನ್ನ 56 ದೇಶದ ಭೂಪಾಲಕರು ತಪ್ಪದ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುವರ ಎನ್ನ ಧನಸಿನ ಸಿಂಚಿನ ಜಯಕೃತಿಗೆ ಗುಣ ವೀರರು ಕಲಾ ಸಾರಥಿ ಈ ಧರಣಿಯ ಪ್ರಖ್ಯಾತರಾದ ಕನಕ ಮಹಾರಾಜರ ಪುತ್ರ ಸದಮನ
ಧರ್ಮದಿಂದ ಪರಿಪಾಲಿಸುವ ಮಹಾರಾಜನಂದಿಸ ಬೇರೆ ಮಾಡಿಸಲ ಸಾರ್ತೆ ಅತಿ ಜಾಗ್ರತೆ ವೀರ ಕೃತವೀರ ಮಹಾರಾಜರೈವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಎಲೈ ಸಾರಥಿ ಈ ಶೃಂಗಾರ ತರ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯಗಳಿಂದ ಕಂಗೊಳಿಸುತ್ತಿರುವ ಈ ಸಭಾ ಮಧ್ಯಕ್ಕೆ ದಿಗ್ವಿಜಯ ಮಾಡಿದ ಕಾರಣವೇನೆಂದರೆ ಏನು ದೇವ ಎಲ್ಲ ಸಾರಥಿ ಇತ್ತ ಬಾ ಚಿತ್ತವಿಟ್ಟು ಕೇಳ ಚೆನ್ನಾಗಿ ಹೇಳಿದ ದೇವ ಎನ್ನ ಪುತ್ರನಾದ ಸಹಸ್ರ ಬಾಹುಳ್ಳ ಕಲಿಸೂರ ಕಾರ್ತಿ ವೀರಾರ್ಜುನ ಬರೆಯ ನಿಮ್ಮ ತಂದೆಯ ಅಪ್ಪನಾಗಿರುವುದೆಂದು ತಪ್ಪದ ಕರೆದುಕೊಂಡ ಬಾ ಸಾರಥಿ ಜಾಗೃತಿ ಒಳ್ಳೆಯದು ಮಮತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ಒಳ್ಳೆಯದು ಮಮತಿ ಮುಂದೇನು ಸಂಗತಿ ಬೈರೇ ಎಲ್ಲ ಈ ಸಾರಥಿ ಎನ್ನ ಪುತ್ರನಾದ ಸಹಸ್ರ ಬಾಹುಳ್ಳ ಕಲಿಸೂರ ಕಾರ್ತಿ ವೀರಾರ್ಜುನ ಬರೆಯ ನಿಮ್ಮ ತಂದೆಯ ಅಪ್ಪನಾಗಿರುವುದೆಂದು ತಪ್ಪಯ ಕರೆದುಕೊಂಡ ಬಾ ಸಾರಥಿ ಹೋಗೋಣ ಜಾಗೃತಿ ಒಳ್ಳೆಯದು ಉಗ್ಗಡಿಸಿ ಬರುವ ಯಜ್ಞದ ವೀರ ವೃದ್ಧೇಂದ್ರ ಮುಕುಟಾಂಗ ಖಂಡಿಸುವ ಕಡೆಗಳು ಸೂರ ತೆರೆದವರೆಗೂ ಕಕ್ಕನೆ ತಮ್ಮ ಕಕ್ಕಿದರು ಎಲ್ಲ ಮಾನವ ದೇವ ಇಂಥ ವೀರಾದಿ ವೀರ ಈ ತ್ರಿಭುವನಕ್ಕೆ ಮಂಡಾದ ಶೂರ ಸಂರಕ್ಷಿಸಿದ ಮಣ್ಣು ಮುಕ್ಕಿಸ ಬಲದೀರೆಂದೆನಿಸಿ ಬಾಪುರ ಜಂಬಾರ್ಯ ವಜ್ಜಾಯ ಮಡಿಸ ಪ್ರಚಂಡ ತರ ಆಯುಧ ಪಾಡೆ ಈ ಸಭೆ ಬಂದು ವೀರಂ ಭಯಭಕ್ತಿಯಿಂದ ವಂದನೆ ಮಾಡಿ ನಿನ್ನ ವಿಚಾರ ಮೊದಲು ತಿಳಿಸಿದ್ರೆ ನಮ್ಮ ನಾಮಾಂಕಿತವೇನೆಂದು ಕೇಳು ತಿಳಿಸಿ ನಿನ್ನ ವಿಚಾರ ಓ ದೇವ ನಾವುದಾರಂದರೆ ಭೋಗದಲ್ಲಿ ಇಂದ್ರನು, ತ್ಯಾಗದಲ್ಲಿ ಕರ್ಣನು, ಕೋಪದಲ್ಲಿ ರುದ್ರನು, ಶಪಥದಲ್ಲಿ ಅರ್ಜುನನು, ಪರಾಕ್ರಮದಲ್ಲಿ ಪರಶುರಾಮನು, ಪತಿವ್ರತೆಯಲ್ಲಿ ಅನಸೂಯೆಯು, ನ್ಯಾಯದಲ್ಲಿ ಧರ್ಮಜನು, ಶಕ್ತಿಯಲ್ಲಿ ಜಲಂಧರನು, ಭಕ್ತಿಯಲ್ಲಿ ಬಲಿಚಕ್ರವರ್ತಿಯು, ಮಾನದಲ್ಲಿ ದುರ್ಯೋಧನನು, ಶಾಂತಿಯಲ್ಲಿ ಚಂದ್ರನು, ಕಾಂತಿಯಲ್ಲಿ ಸೂರ್ಯನು, ಇಂತಿಷ್ಟು ವೈಭವದಿಂದ ಬಂದವರನ್ನು ದಾರಂದು ಕೇಳಿದ ದೇವ ಯಾರಿಗೊಂಡು ಬರಬೇಕು ನಿಮ್ಮ ನಾಮಾಂಕಿತವ? ಬೈರೇಯಲೈ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಹಾಗಾದರೆ ಇತ್ತ ಬಾ ಚಿತ್ತವಿತ್ತು ಕೇಳು. ತಳತಳನೆ ಒಳಿಯುವ ಎಣ್ಣೆಯ ಮೇರಿನಂತೆ ಮೆರುವ ಈ ಗದೆಯನ್ನು ಕಂಡು ಸ್ವರ್ಗಾಧಿಪತಿಯಿಂದನು ತನ್ನ ಪಟ್ಟಣ ಬಿಟ್ಟು ತೆಕ್ಕೊಟ್ಟು ಹೋಗುವವನು. ಸಾರಥಿ ಗಂಟಿನ ಕಟ್ಟವರಕ್ಕೆ ಅಷ್ಟ ದಿಕ್ಪಾಲಕರು ಎಪ್ಪಳ ನಾಯಕ ಮೈಗೊಟ್ಟರು. ಎಲ್ಲ ಸಾರಥಿ ಇದು ಅಲ್ಲದೆ ದಿಗ್ಗಣ್ಣಲ್ಲಿರುವ ಭೂಪಾಲಕರನ್ನೆಲ್ಲ ಜಯಿಸಿ ತ್ರಿಲೋಕಕ್ಕೆ ನಾನೇ ಪಟ್ಟಾಧ್ಯಕ್ಷನೆಂದೆನಿಸಿ ಅತಳ ವಿತಳ ಪಾತಾಳ ರತಾತಳ ಲೋಕಗಳನ್ನು ಬೇಯಿಸಿ ಕುಬೇರಂ ಬಂಧಿಸಿ. ಎಲ್ಲ ಸಾರಥಿ ಈ ಸೃಷ್ಟಿಯ ಶ್ರೇಷ್ಠನಾದ ಚಂದ್ರವಂಶದ ಕಲಿ ತಿಲಕನೆಂದೆನಿಸಿ ಬುಧ ಪೂರ್ವ ನಮ್ಮ ವಂಶಸ್ಥರಿಗೆ ಶ್ರೇಷ್ಠ ಸಂವಲಿಸೆಂದೆನಿಸಿ ಕೃತವೀರ ಮಹಾರಾಜನ ಪುತ್ರ ಸದಮರ ಚರಿತ್ರ ಖಂಡಸಣವೇ ಎನ್ನ ಸಹಸ್ರ ಭಾವಗಳು ಕುದಿದೆಕ್ಕೋ ಜಲವಂಚನೆ ನಡೆದವು. ಸಾರಥಿ ಮೂರು ಲೋಕದಲ್ಲಿ ಮೀರಿದ ಶೂರ ಅಮರಾವತಿ ಕೈಲಾಸ ಧಿಕ್ಕರಿಸುವ ಮಾಹಿಷ್ಮತಿ ನಗರ ಪರಿಪಾಲಿಸುವ
ಭೂಷಣ್ ಸೂರ್ಯ ಕಾರ್ತಿವರಾಜ ಅಂತ ಜೈ ಬರುವ ಸಾರ್ತೆ ಅತಿ ಜಾಗೃತೆ. ವೀರ ಕಾರ್ತಿವೀರಾರ್ಜುನ ಮಹಾರಾಜ ರೈವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಬಳಿರೇಯಲೈ ಸಾರತೆ ಭೂಪತಿ, ಈ ಸುಂದರವಾದ ಸಭಾ ಸ್ಥಾನಕ್ಕೆ ನಾ ಬಂದ ಕಾರಣವೇನೆಂದು ಕೇಳಿದೆ. ಹೌದು ದೇವ. 56 ದೇಶದ ರಾಜರಿಂದ ಕಪ್ಪ ಕಾಣಿಕೆ ಒಪ್ಪಿಸಿಕೊಳ್ಳು ಸುಪಟರು ಸುಪಟೆಂದೆನಿಸಿದ ಎನ್ನಪ್ಪತನು ಒಪ್ಪದಿಂದ ಎನ್ನಂಬರ್ ಹೇಗ ಕಾರಣ ಬರಡಾಯ್ತ ಕಂಡಿಯ ಸಾರತೆ ತಿಳಿಯುತ್ತ ನಾ ಬಂದ ಸಂಗತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ. ಜಾಗ್ರತೆ. ಕೋಳೂರು ನಾಗರಾಜ್ ಇವರು ಕಾರ್ತಿವೀರಾರ್ಜುನ ಪಾತ್ರ ಮಾಡಂತೆ ಒಂದು ಹೂವಿನ ಹಾರ ಮತ್ತು ಕೃತವೀರನ ಪಾತ್ರ ಮಾಡಂತೆ ಒಂದು ಹೂವಿನ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅರವಿ ತಿಮ್ಮನಗೌಡರು ಕೃತವೀರನ ಪಾತ್ರ ಮಾಡಂತೆ ಒಂದು ಹಾರ ಮತ್ತು ಕಾರ್ತಿವೀರಾರ್ಜುನ ಪಾತ್ರ ಮಾಡಂತೆ ಒಂದು ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕಾರ್ತಿವೀರಾರ್ಜುನ ಪಾತ್ರ ಮಾಡಂತೆ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸಿಂದಗೇರ್ ವೀರೇಶ್ವರು ಕಾರ್ತಿವೀರಾರ್ಜುನ ಪಾತ್ರ ಮಾಡಂತೆ ಒಂದು ಬಂಗಾರದಿಂದ ಒಂದು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಹಲೋ ಹಲೋ ಬಸಪ್ಪ ಇವರು ಕಾರ್ತಿವೀರಾರ್ಜುನ ಪಾತ್ರ ಮಾಡಂತೆ ಒಂದು ಬಂಗಾರದಿಂದ ಒಂದು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಇವರು ಕೃತವೀರನ ಪಾತ್ರ ಮಾಡಿದ್ರೆ ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕುರುಗೋಡು ರಾಜ ಇವರು ಕೃತವೀರನ ಪಾತ್ರ ಮಾಡಿದ್ರೆ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಬಾದ್ನಟ್ಟಿ ಹನುಮಕ್ಕ ಮಣ್ಣೂರು ಇವರು ಕಾರ್ತಿವೀರಾರ್ಜುನ ಪಾತ್ರ ಮಾಡಿದ್ರೆ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸಿಗತ್ತೂರು ರಾಮಾಂಜನಿ ಇವರು ಕೃತವೀರನ ಪಾತ್ರ ಮಾಡಿದ್ರೆ ಒಂದು ಬೆಳ್ಳಿ ಕಡಗವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಮುತ್ತುಗೂರು ಲಕ್ಷ್ಮಿ ಇವರು ಕೃತವೀರನ ಪಾತ್ರ ಮಾಡಿದ್ರೆ ಒಂದು ಬೆಳ್ಳಿ ಉಂಡವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸಾಲುಂಚೆ ಮರ ಪರಶುರಾಮ ಇವರು ಕಾರ್ತಿವೀರಾರ್ಜುನ ಪಾತ್ರ ಮಾಡಿದ್ರೆ ಒಂದು ಬಂಗಾರದ ಉಂಗುರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಮುಖ್ಯಮಂತ್ರಿ ಅಂಬರೀಶ್ ಇವರು ಕಾರ್ತಿವೀರಾರ್ಜುನ ಪಾತ್ರ ಮಾಡಿದ್ರೆ ಒಂದು ಬಂಗಾರದ ಉಂಗುರವನ್ನು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ನಮೋ ನಮೋ ಅಪ್ಪರೇ ಮಾಡೋನಿಗೆ ವಂದನೆ. ಸಕಲ ಐಶ್ವರ್ಯ ಮಸ್ತು ಬಾಬಾ ಸುಧನೆ ಸುಂದರ ಸುಕುಮಾರನ ಬಾಪುರ ವೈರಿಗಳ ಗರ್ಭ ನಿರ್ಭೇದನ ಮಾಡೋ ಪಿತನೆ ಎನ್ನಂ ಕರೆಸ ಕಾಣುತ್ತೇವೆ ಬೇಗನೆ ಅಂತ ಕಾರ್ಯವಿರುವುದು ಬಾಳಗ ಸೈನ್ಯವೇನಾದರೂ ನಮ್ಮ ಸಾಮ್ರಾಜ್ಯಕ್ಕೆ ಮುತ್ತಿ ಹಾಕಿರುವ ಹೇಗೆ ಇಲ್ಲವೇ ಅಂಗ ವಂಗ ತಾಯಿಗ ಮಗದ ಮಗ ಮೊದಲಾದ ಚಪ್ಪಣ್ಣಾರು ದೇಶದ ರಾಜರೇನಾದರೂ ಕಾಲ ಕಾಲಕ್ಕೂ ಕಪ್ಪ ಕಾಣಿಕೆ ತಪ್ಪಿಸಿ ತಪ್ಪು ಮತ್ತು ನಿಂದಿರುವವರೆಗೆ ಅವಪ್ಪೇನೆ ಪುತ್ರ ಇದು ಅಲ್ಲದೆ ದೇವತೆರೇನಾದರೂ ನಮ್ಮ ಮೇಲೆ ಅಶ್ವಭಾವನೆ ತೋರಿಸುತ್ತಿರುವವರೆಗೆ ಇಲ್ಲವೇ ಕಂಡು ಬಂದ ಮನುಷ್ಯರೇನಾದರೂ ಪುಣ್ಯತನ ಸೇರೋ ಹೇಗೆ ಓ ತಂದೆ ಯಾವ ವಿಷಯ ಕರೆಸ್ದೇರನ್ನ ಮುಂದೆ ಇದರಲ್ಲಿ ನಮ್ಮೊಳ ದೇಶ ಸಾಸುರಿದ್ದರೆ ಬಾಪುರ ಮಧ್ಯದವನ ಪಾಲಾಕ್ಷ ಆಡಿಕೊಂಡರು ಬಿಡದ ಅವರನ್ನು ನಮ್ಮ ನಗರದ ಮುಂಬಾರಕ್ಕೆ ಕಟ್ಟು ಹಾಕಲು ತಂದೆ ನೀ ಕರೆಸ್ದೆ ನಾ ಬಂದೆ ವಿಚಾರ ತಿಳಿಸನ್ನ ಮುಂದೆ ಮೋಕ್ಷದ ಸಮುದಾಯಕ್ಕೆ ಗಂಡ ಬೇರುಂಡನಂತೆ ಪ್ರಚಲಿಸುವ ಕಾರ್ತಿವೀರನೇ ಎನ್ನನ್ನು ಕೇಳಬೇಗನೆ ಬರೀ ರಾಜ್ಯಕ್ಕಿಂತ ಶ್ರೇಷ್ಠವಾದ ಈ ನಮ್ಮ ಮಾಹಿಷ್ಮತಿ ನಗರ ನಿನ್ನ ಪಟ್ಟಂ ಕಟ್ಟಿ
ನಿನ್ನ ವೀರತ್ವಕ್ಕೆ ತಕ್ಕ ಮರ್ಯಾದೆ ಕೊಟ್ಟು ಪಟ್ಟಾಭಿಷೇಕದ ಕಾರ್ಯ ಕೈಗೊಳ್ಳುವ ನಿನ್ನ ಕರೆಸಿರುವನ ಕೇಳಿದೆಯ ಕಾರ್ತಿವೀರನೆಂಬ ಎನ್ನ ಮೋಹದ ಕುಮಾರ ಅತುಲಿತ ಮಹಾತ್ಮೀಕರ. ಓ ಜನಕ ಬಾಲಕ, ಹಿಂದಕ್ಕೆ ನಮ್ಮ ವಂಶಜರಾದ ಮರುತ್ತರಾಜನೆಂಬ ಅರಸನು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದೆ ನಿಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಗಿರೆಂದು ಹೇಳಿದನಂತೆ. ಅಪ್ಪನೇ ಜನಕ ಅಂತ ಚಂದ್ರವಂಶದಲ್ಲಿ ಉದಯಿಸಿದ ಈ ನಿನ್ನ ಕುಮಾರನು ರಾಜ್ಯಾಧಿಕಾರ ಪಡೆದ ತರುವಾಯ ಹಿರಿಯ ರಾಜ ನಿಮ್ಮ ಆಶೀರ್ವಾದದಿಂದ ಸತ್ಯ ಧರ್ಮ ಬಿಡದೆ ಅಧರ್ಮಗೆ ಮನೆ ಕೊಡದೆ ಕಾಯ ವಾಚ್ಯ ಮನಸ್ಸಿನಿಂದ ರಾಜ್ಯವನ್ನು ಪರಿಪಾಲಿಸುವ ಕೇಳಿದಪ್ಪಿದ್ದಾನೆ ಅತಿ ಬಲಾನ್ವಿತನೇ. ಅಹೋ ರಾಜಕುಲ ಶೇಖರನಾದ ಎನ್ನ ಕುಮಾರನೇ, ಹೇಳುವನ್ನು ಕೇಳ ರಾಜ್ಯ ಧರ್ಮದ ವಿಚಾರವನ್ನು ಬೇಗನೆ. ಅದೇ ಚೆನ್ನಾಗಿ ಅಪ್ಪನೇ. ಅದು ಏನೆಂದರೆ ಈಗ ಈ ಸಿಂಹಾಸನಾಧಿಕಾರ ಗದ್ದಿಗೆ ಎನ್ನರಲು ಯೋಗ್ಯತೆ ಉಳ್ಳ ಕೆಲವು ರಾಜಧರ್ಮದ ಪ್ರಶ್ನೆಗಳು ಕೇಳುವನ. ಸಹಜವಾಗಿ ಕೇಳಪ್ಪನೇ. ಅಂತ ಜಾಣತನ ನಿನ್ನಲ್ಲಿದ್ದರೆ ತಕ್ಕ ಉತ್ತರವನ್ನು ಬಿತ್ತರಿಸ. ತನಯ ಅಪ್ಪಯ್ಯ, ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಲ್ಲಿರುವರಾರು, ಈ ಲೋಕದಲ್ಲಿ ಸೋಲುವರಾರು, ಈ ಧರಣಿಯಲ್ಲಿ ಪ್ರತಿಕೆರಾರು. ತನಯ ಅಪ್ಪಯ್ಯ, ಈ ಭೂಮಂಡಲದಲ್ಲಿ ಪರದೇಶಿಗಳಾರು, ಮಧ್ಯಮದಲ್ಲಿ ಅತಿಥಿಗಳಾರು. ಕಾರ್ತಿವೀರನೆಂಬ ಕುಮಾರನೇ, ಈ ಪ್ರಶ್ನೆಗಳಿಗೆ ತಕ್ಕ ಉತ್ತರವನ್ನು ಹೇಳಿ ಬೇಗನೆ. ಅಪ್ಪಯ್ಯನೇ ಪುತ್ರ ದತ್ತಾತ್ರೇಯ ಮಾಮುನಿಗಳಿಂದ ವಿದ್ಯಾಭ್ಯಾಸ ಮಾಡಿ ಸಕಲ ಧರ್ಮಶಾಸ್ತ್ರ ಮರಿತ ಈ ನಿನ್ನ ಕುಮಾರ ಸಾಮಾನ್ಯನೇ. ಅಪ್ಪಯ್ಯನೇ ಪುತ್ರ ಕೇಳಿದ ಪ್ರಶ್ನೆಗೆ ಉತ್ತರ ಮೇನು ಆಲಿಸು ಬೇಗನೆ. ಅದೇನು ಚೆನ್ನಾಗಿ ಹೇಳು ಬಾಲಕ. ಜನಕ ಬಾಲಕ, ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ಮೆರೆಯೋರು ಇಬ್ಬರೇ ಇಬ್ಬರು. ಅವರಾರು ಬಾಲಕ? ಒಬ್ಬ ಓರ್ವ ವೈಂಕುಟ್ಟದೊಡೆಯ ಲಕ್ಷ್ಮೀಪತಿಯಾದ ಮಹಾವಿಷ್ಣು, ಇನ್ನೊಬ್ಬ ಧನಾಧಿಪತಿಯಾದ ಕುಬೇರನು. ಜನಕ ಬಾಲಕ, ಈ ಜಗದಲ್ಲಿ ಸೋಲೋರು ಇಬ್ಬರೇ ಇಬ್ಬರು. ಅವರಾರು ಕುಮಾರ? ಒಬ್ಬ ಕನ್ಯಾಪುತನು, ಇನ್ನೊಬ್ಬ ಸಾಲಗಾರನ. ಬಲ ಬಲ ಸಹಸ್ರ ಭಾವವೇ. ಅಪ್ಪಯ್ಯನೇ, ಈ ಭೂಭಾಗದಲ್ಲಿ ನಮಗೆ ಕಾಣುವ ಪತಿಕರು ಇಬ್ಬರೇ ಇಬ್ಬರು. ಅವರಾರು ಬಾಲಕ? ಒಬ್ಬ ಸೂರ್ಯನು, ಇನ್ನೊಬ್ಬ ಚಂದ್ರನ. ಅಪ್ಪಯ್ಯನೇ ಪುತ್ರ ಈ ಸೃಷ್ಟಿಯಲ್ಲಿ ಪರದೇಶಗಳು ಇಬ್ಬರೇ ಇಬ್ಬರು. ಅವರಾರು ಕುಮಾರ? ಒಬ್ಬ ದೇಹ ಮತ್ತೊಬ್ಬ ಜೀವ. ಬಲ ಬಲ ಕಾರ್ತಿವೀರನೇ. ಈ ಭುವನದಲ್ಲಿ ಅತಿಥಿಗಳು ಇಬ್ಬರೇ ಇಬ್ಬರು. ಅವರಾರು ಕುಮಾರ? ಒಬ್ಬ ದೇಹ ಒಬ್ಬ ಮತ್ತು ದನ. ಇಷ್ಟು ಮಾತ್ರ ಭಗವಂತ ಸ್ವರೂಪವಾದ ನನ್ನ ಗುರು ದತ್ತಾತ್ರೇಯ ಮಾಮನು ಹೇಳಿಕೊಟ್ರೆ ತಂದೆ, ಇದರಲ್ಲಿ ತಪ್ಪಿದರೆ ವೇರ್ಚೆಯನ್ನ ಮುಂದೆ. ಬಲ ಬಲ ಸಹಸ್ರ ಬಾಹು, ನಿನ್ನಯ ಅದ್ಭುತವಾದ ವಿದ್ಯೆ ಮಹತ್ವಕ್ಕೆ ಮತ್ತು ನಿನ್ನಯ ಬಾಹುಗಳ ಬಲಶಕ್ತಿಗೆ ನಾ ಮೆಚ್ಚಿದೆ. ಮೆಚ್ಚಲೇಬೇಕು ಅಪ್ಪಯ್ಯನೇ. ತನಯ ಅಪ್ಪಯ್ಯ, ನಿನಗೆ ಈ ಕ್ಷಣವೇ ನಮ್ಮ ಪುರೋಹಿತರಿಂದ ಮಾಹಿಷ್ಮತಿ ನಗರ ಪಟ್ಟ ಕಟ್ಟುವರ. ಯಾತಕ್ಕೆಂದರೆ ಯಾತಕ್ಕಪ್ಪಯ್ಯನೇ? ಈಗ ನಿನ್ನಲ್ಲಿ ರಾಜ್ಯಪಾರದ ಲಕ್ಷಣಗಳಿರುವು ಎನ್ನಗೆ ಸಂತೋಷವಾಯಿತು. ಬಳಿರಿ ನಿನ್ನ ಮುಖಾಂತರದ ಚಂದ್ರವಂಶದ ಕೀರ್ತಿ ದಿಗ್ದೇಶಗಳಲ್ಲಿ ಬೆಳೆಯಲು ಕಾರ್ತಿವೀರ್ಯ ಹೆಚ್ಚೆನ್ನರಲ್ಲಿ ನಿನ್ನ ಗಾಂಭೀರ್ಯ. ಬಳಿರ್ಯ ಎಲೈ ಸಾರಥಿ, ಎನ್ನ ಪುತ್ರರಾದ ಸಹಸ್ರ ಬಾಹುಳ್ಳ ಕಲುಷೇರ ಕಾರ್ತಿವೀರಾರ್ಜುನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ನಮ್ಮ ಕುಲಪುರೋಹಿತರನ್ನು ಕರೆದುಕೊಂಡು ಬಾ ಸಾರಥಿ. ಹೋಗುವ ಜಾಗೃತಿ. ನಿಮ್ಮಿಷ್ಟು ಬಂದಾಗಲೇ ದೇವ. ಅಹೋ ಎನ್ನ ಕುಮಾರನಾದ ಕಾರ್ತಿವೀರನೇ, ಎನ್ನ ನುಡಿಯ ಮಾಲಿಸು ಬೇಗನೆ. ಅದೇನು ಚೆನ್ನಾಗಿ ಅಪ್ಪಯ್ಯನೇ. ಜಾರಕ್ತಾವಲ್ಲ ಅಲ್ಲಿಗೆ ಮೇಲೆ ಬಳಿರಿ ಧರ್ಮದ ವೈರಿಯಾದ ರೇಣುಕ ರಾಜನು ನಿನ್ನಿನ ಕಾಲದೊಳ ಕದನಕ್ಕೆ ಬಂದು ಎನ್ನ ಬಾಹುಬಲಕ್ಕೆ ತಡೆಯದೆ ಓಡಿ ಹೋದನ. ಸಹಜ ಓಡಿ ಹೋಗಲೇಬೇಕು ಅಪ್ಪಯ್ಯನೇ.
ತನಯ ಅಪ್ಪಯ್ಯ ಬಾಪ್ರಿ ಅವನಿಗೂ ನಮಗೂ ಮೊದಲಿನಿಂದಲೂ ದೇಶ ಬೆಳೆಯುತ್ತಾ ಬಂದಿರೋದು. ಆದ ಕಾರಣ ಅವನೇನಾದರೂ ಮತ್ತೆ ನಿನ್ನೊಡನೆ ಯುದ್ಧಕ್ಕೆ ಬಂದರೆ ಅವನ ಶಿರವನ್ನು ಆರಿಸು, ಕೀರ್ತಿ ಗಳಿಸು. ಈ ವಚನ ಮರೆಯಬೇಡ ಕುಮಾರ, ವೀರಾದಿ ವೀರ. ಓ ಸಿಂಹರಾಜನಂತೆ ಗರ್ಜನಗೈದು ಇಲ್ಲಿವರೆಗೆ ನಮ್ಮ ವಂಶದ ಕೀರ್ತಿಯ ಕಾರಣದ ಪಿತನೆ ನಾ ಮೆಚ್ಚಿದ ದೇಶದ ಬೇಗನೆ ಎಚ್ಚಲೇಬೇಕು ಬಾಲಕ. ಅಪ್ಪ ಏನೇ ರೇಣುಕ ರಾಜರು ನಾಳೆ ದಿನ ಶ್ರೀಮನ್ನಾರಾಯಣ ವೈಕುಂಠ ಆಡಿಕೊಂಡರು ಬಿಡದೆ ಅವನ ನಿನ್ನ ವಚನ ಪಾಲಿಸೆ. ಈ ಸೃಷ್ಟಿಯೊಳ ಕಾರ್ತಿವೀರಾಜನ ಶ್ರೇಷ್ಠ ಪರಕ್ಕ ಮೇಯಿಸಿದರೆ ನಿನ್ನ ಕುಮಾರ ಪುಟ್ಟು ಸಾರ್ಥಕ ಜನಕ ಜಗದ್ವಿಖ್ಯಾತಿ ಕಾಂತಿ ಗಣಕ ಬಳಿರ ಸಾರುತ್ತೆ ಎನ್ನ ಪಿತನಾಜ್ಞೆ ಅಂತ ಬಳಿರ ಮತ್ತು ನಿಂತಿರೋ ಕಾಶ್ಮೀರ ಸರ್ ಎಣ್ಕಂತದೆ ಬೆಳೆದು ಮೆದಗಿಡಬೇಕು ಅವೇನು. ಆದ ಕಾರಣ ಕಾಶ್ಮೀರ ಕೆತ್ತವನ್ನು ಬಿಡುವಂತ ಸಾರುತ್ತೆ ಒಡೆಸು ಸಾಕುತ್ತೆ. ನಿಮ್ಮ ರೇಣುಕರಾಜ ಭಾರ್ಗವ ರಾಮನ್ ರೆಡಿ ಮಾಡ್ರು. ಭಾರ್ಗವ ರೆಡಿ ಆಗಿರ್ಬೇಕು. ಬಳಿರೆ ಎಲೈ ಸಾರಥಿ, ರಥವನ್ನು ಇಲ್ಲೇ ನಿಲ್ಲಿಸಿ ಜಾಗ್ರತೆ. ಇದೇ ನೋಡ ಕೈಲಾಸ ಪರ್ವತವು ಇದರ ಮಹಿಮೆ ಎಷ್ಟೊಂದು ಹೇಳಲೆ. ಎಲ್ಲಿ ನೋಡಿದರೆ ಶಿವ ಓಂ ಎಂದು ಷಡಕ್ಷರ ಮಂತ್ರವನ್ನು ಜಪಿಸುತ್ತ ತಪಂಗೈವ ಪ್ರಮಾತಾದಿ ಗಣಗಳನ್ನು ನೋಡು. ಎಲ್ಲ ಸಾರಥಿ ಇಂಥ ಸದ್ಗುಣದಿಂದ ಈ ರೀತಿ ಇರಬೇಕು. ಸಾರಥಿ ಸಿಂಹ ಇದೇನ ಆಶ್ಚರ್ಯ. ಎಲ್ಲ ಸಾರಥಿ ಇತ್ತ ಕಡೆ ನೋಡು. ಸಿಂಹದ ಮರಿಯ ಆನೆಯ ಮರೆ ಮೇಲೆ ಸವಾರಿ ಮಾಡುತ್ತಿರುವುದು, ಮೋಕ್ಷಗೂ ಮುರ್ಜಾರೊಡನೆ ಚಿನ್ನಾಟಲಾಡುತ್ತಿರುವುದು, ಗರುಡನ ಮರಿಯ ಸರ್ಪಗಳನ್ನು ತನ್ನ ಗೂಡಿನಲ್ಲಿಟ್ಟು ಜೋಪಾನ ಮಾಡುತ್ತಿರುವುದು. ಎಲ್ಲ ಸಾರಥಿ ಇಂಥ ಸದ್ಗುಣದಿಂದ ಈ ರೀತಿ ಇರಬೇಕಾದರೆ ಇಲ್ಲಿ ತಪಸ್ಸು ಮಾಡುವ ಶಿವಗುಣಗಳ ಮಹಿಮೆ ಹೊರತು ಬೇರೆ ಇಲ್ಲ. ಹೌದು ದೇವ. ಇಂಥ ಯೋಗ್ಯವಾದ ಸ್ಥಳದಲ್ಲಿ ನಾನು ಕುಳಿತುಕೊಂಡ ಶಿವನ ಕುರಿತು ತಪಸ್ಸು ಮಾಡಿ ಸದಾ ಶಿವನಿಗೆ ಕೃಪೆಗೆ ಪಾತ್ರನಾಗಿ ಮುಕ್ತಿ ಪಡೆಯುವ ಸಾರಥಿ ತಪಸ್ಸಿಗೆ ಇಲ್ಲೇ ಕೂರೋಣ. ಜಾಗ್ರತೆ. ನಿಮ್ಮೆಟ್ಟದಂತಾಗಲಿ ಭೂಪತಿ. ರೇಣುಕರಾಜ